ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಎಲ್ಲರಿಗೂ. ಅಕ್ಟೋಬರ್ 2 ಭಾರತೀಯರ ಪಾಲಿಗೆ ಬಹಳ ವಿಶೇಷವಾದಂಥ ಒಂದು ದಿನ. ಭಾರತ ರಾಷ್ಟ್ರವು ಕಂಡಂಥ ಇಬ್ಬರು ಮಹಾಪುರುಷರ ಜನ್ಮ ಜಯಂತಿಯನ್ನು ಒಟ್ಟೊಟ್ಟಿಗೆ ಆಚರಿಸುವಂಥ ಒಂದು ಸಂದರ್ಭವೇ ಅಕ್ಟೋಬರ್ 2. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮತ್ತೊಮ್ಮೆ ಹೇಳ್ತಾ, ಈ ಒಂದು ದಿನ ಅಕ್ಟೋಬರ್ 2 ಗಾಂಧಿ ಮತ್ತೆ ಶಾಸ್ತ್ರೀಜಿಯವರ ಜೀವನ ಗಾಥೆಯನ್ನ ಮತ್ತೊಮ್ಮೆ ಮನನ ಮಾಡಿಕೊಳ್ತಕ್ಕಂಥ ಸಂದರ್ಭ ಭಾರತೀಯರಾದಂಥ ನಮ್ಮೆಲ್ಲರಿಗೂ ಬಂದೊದಗಿದೆ. ಗಾಂಧೀಜಿಯವರ ಒಂದು ಜೀವನ, ಅವರ ಒಂದು ಸಾಧನೆ ಹಾಗೂ ಈ ರಾಷ್ಟ್ರಕ್ಕಾಗಿ ಅವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ಒಮ್ಮೆ ನಾವು ನೆನಕೆಯನ್ನ ಮಾಡಿಕೊಂಡಿದ್ದೇ ಆದರೆ, ಈ ರಾಷ್ಟ್ರ ಕಂಡಂಥ ಅತ್ಯಂತ ಉತ್ತಮ ವ್ಯಕ್ತಿತ್ವದ ಒಂದು ರೀತಿ ಸಂತನ ರೀತಿ ಗಾಂಧೀಜಿಯವರು ನಮಗೆ ಕಂಡು ಬರ್ತಾರೆ. ಅವರ ವ್ಯಕ್ತಿತ್ವವೇ ಅತ್ಯಂತ ವರ್ಣರಂಜಿತವಾದಂಥದ್ದು. ಗಾಂಧೀಜಿಯವರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಜವಾಗ್ಲೂ ನಾವು ಈ ರಾಷ್ಟ್ರದ ಒಂದು ಸನಾತನ ಪರಂಪರೆಯನ್ನು ಸಹ ಅರಿಬೇಕಾದಂಥದ್ದು ಅತ್ಯವಶ್ಯಕವಾಗಿ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಗಾಂಧೀಜಿಯವರ ಬಗ್ಗೆ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಗಾಂಧೀಜಿ ಅಂತಂದ್ರೆ ಅವರು ಹರಿಯುವ ಗಂಗಾ ನದಿಯಂತೆ. ಅದರಲ್ಲಿ ಎಷ್ಟು ಬೊಗಸೆ ನೀರನ್ನ ತೆಗೆದರೂ ಸಹಿತ ಅದರ ಪಾವಿತ್ರ್ಯತೆ ಕುಂದೋದಿಲ್ಲ. ಆ ರೀತಿ ಗಾಂಧೀಜಿಯವರನ್ನ ಎಷ್ಟು ಬಾರಿ ನಾವು ಅಭ್ಯಾಸ ಮಾಡಿದಾಗ್ಲೂ ಸಹಿತ ಅವರಲ್ಲಿ ಒಂದು ವಿಶೇಷವಾದಂಥ ಗುಣಗಳನ್ನ, ವಿಶೇಷ ಗುಣಲಕ್ಷಣಗಳನ್ನ ನಾವೆಲ್ಲರೂ ಕಂಡುಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ. ಗಾಂಧೀಜಿ ಒಬ್ಬ ಸಾಮಾಜಿಕ ಸುಧಾರಕರಾಗಿ, ಧಾರ್ಮಿಕ ಸುಧಾರಕರಾಗಿ, ರಾಜಕೀಯ ಸುಧಾರಕರಾಗಿ ಹಾಗೂ ಒಬ್ಬ ಶಿಕ್ಷಣ ತಜ್ಞರಾಗಿ ನಮ್ಮ ಮುಂದೆ ಕಂಡು ಬರ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಂತ ಅನೇಕ ಅಂಶಗಳು ವಸಾಹತುಶಾಹಿ ಸಾಮ್ರಾಜ್ಯವನ್ನ ನಡಗಿಸಿದ್ರಲ್ಲಿ ಅನುಮಾನವೇ ಇಲ್ಲದಂಥದ್ದು. ಗಾಂಧೀಜಿಯವರು ತಮ್ಮ ಜೀವಿತದ ಉದ್ದಕ್ಕೂ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬ್ರಿಟಿಷರನ್ನ ಈ ರಾಷ್ಟ್ರದಿಂದ ಒಡೆದೋಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಒಂದು ವಿಚಾರ. ಆದರೆ ಬ್ರಿಟಿಷರ ವಿರುದ್ಧದ ಆ ಒಂದು ಹೋರಾಟ ಬೇರೆ ಹೋರಾಟಗಳಿಗಿಂತ ಬಹಳ ಅನನ್ಯತೆಯನ್ನು ಹೊಂದಿದ್ದಂಥ ಹೋರಾಟ ಅದಾಗಿತ್ತು. ಕಾರಣ ಇಷ್ಟೇ, ಅದು ಗಾಂಧೀಜಿಯವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಗುಣ ವಿಶೇಷಣಗಳು. ಅವರು ತಮ್ಮ ಜೀವಿತದಲ್ಲಿ ಪಾಲಿಸಿಕೊಂಡು ಬಂದಂತ ಅಹಿಂಸಾ ತತ್ವ ಇರಬಹುದು, ಅದೇ ತರ ಸತ್ಯಾಗ್ರಹ ಇರಬಹುದು, ಇವುಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅವರು ಅಸ್ತ್ರಗಳನ್ನಾಗಿ ಮಾಡಿಕೊಂಡಂಥದ್ದು ನಿಜವಾಗ್ಲೂ ಇವತ್ತಿಗೂ ಇತಿಹಾಸವಾಗಿ ಉಳಿದಿದೆ. ಅವರು ಕಂಡುಕೊಂಡಂತ ಈ ಎಲ್ಲ ಸತ್ಯಗಳನ್ನ, ಈ ಎಲ್ಲ ತತ್ವಗಳನ್ನ ಬ್ರಿಟಿಷ್ ಸಾಮ್ರಾಜ್ಯವನ್ನ ಒಡೆದೋಡಿಸಲು, ಭಾರತ ಮಾತೆಯನ್ನ ದಾಸ್ಯದಿಂದ ಬಿಡುಗಡೆಗೊಳಿಸಲು ಅವರು ಮಾಡಿದಂತ ಈ ಒಂದು ಕೆಲಸ ಇವತ್ತಿಗೂ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವುದರಲ್ಲಿ ಅನುಮಾನವೇ ಇಲ್ಲ. ಗಾಂಧೀಜಿ ಗತಿಸಿ ಇಷ್ಟು ವರ್ಷಗಳಾದರೂ ಸಹಿತ ಅವರು ನಡೆಸಿಕೊಂಡು ಬಂದಂತ ಅನೇಕ ತತ್ವಗಳನ್ನು ನಾವು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ 1970ರ ದಶಕಗಳಲ್ಲಿ ನಡೆದಂತ ಚಿಪ್ಕೋ ಚಳವಳಿ ಏನಿದೆ, ಅದು ಸಹ ಗಾಂಧೀಜಿಯವರ ತತ್ವದಿಂದ ಪ್ರಭಾವಿತ ಆಗಿತ್ತು. ಅದೇ ತರ 1980ರಲ್ಲಿ ಮಧ್ಯ ಭಾರತದಲ್ಲಿ ನಡೆದಂತ ಅನೇಕ ಅಣೆಕಟ್ಟುಗಳ ಕೆಲಸ, ಪರಿಸರಕ್ಕೆ ಮಾರಕವಾದಂಥ ಅಣೆಕಟ್ಟುಗಳ ಒಂದು ನಿರ್ಮಾಣದಲ್ಲಿ ಅಲ್ಲಿನ ಜನತೆ ತೋರಿದಂಥ ಒಂದು ಧೈರ್ಯವೂ ಸಹ ಗಾಂಧೀಜಿಯವರ ವ್ಯಕ್ತಿತ್ವದಿಂದ ಪ್ರಭಾವಿತ ಆಗಿತ್ತು ಅಂತಂದ್ರೆ ಅದು ಅತಿಶೋಕ್ತಿಯಲ್ಲ. ಹಾಗೆಯೇ ಈ ರಾಷ್ಟ್ರದಲ್ಲಿ ಇದ್ದಂಥ ಅನೇಕ ದಲಿತರನ್ನ, ಹರಿಜನರನ್ನ ಗಾಂಧೀಜಿಯವರು ದೇವರ ಮಕ್ಕಳು ಅಂತ ಕರೆದು ಅವರನ್ನ ಗೌರವಿಸಿದಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ಈ ಎಲ್ಲ ಅಂಶಗಳ ಮೂಲಕ ಗಾಂಧೀಜಿ ನಮಗೆ ವಿಶಿಷ್ಟವಾಗಿ ಕಂಡು ಬರ್ತಾರೆ. ಅವರ ಜಯಂತಿಯಂದು ಈ ಎಲ್ಲ ಅವರ ಒಂದು ಜೀವನದ ಆದರ್ಶಗಳನ್ನ, ತತ್ವಗಳನ್ನ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಮೇಲಿರ್ತಕ್ಕಂಥ ಒಂದು ಜವಾಬ್ದಾರಿ ಅಂತ ನಾನಾದ್ರೂ ಭಾವಿಸ್ತೇನೆ. ಇದರ ಒಟ್ಟಿಗೆ ಗಾಂಧೀಜಿಯವರ ಜಯಂತಿಯ ಜೊತೆಗೆ ನಾವು ಮತ್ತೊಬ್ಬ ಮಹಾಪುರುಷರನ್ನ ನೆನೆಯಲೇಬೇಕು. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಹಾಗೂ ಈ ರಾಷ್ಟ್ರ ಕಂಡಂತ ಒಬ್ಬ ಮಹಾಪುರುಷರು ಅಂತಂದ್ರೆ ಭಾರತದ ಮಾಜಿ ಪ್ರಧಾನಿಗಳಾದಂಥ ಹಾಗೂ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದಂಥ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಈ ಎರಡೂ ವ್ಯಕ್ತಿತ್ವಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥ ಈ ಒಂದು ಸಂದರ್ಭ ಬಹಳ ವಿಶೇಷವಾದಂಥದ್ದು. ಹೇಗೆ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಒಬ್ಬ ಸಾಮಾನ್ಯ ಬ್ಯಾರಿಸ್ಟರ್ ಆಗಿ ವಿದೇಶ ನೆಲದಲ್ಲಿ
ಹೇಗೆ ಅವಮಾನಕ್ಕೆ ಒಳಗಾಗಿ ವರ್ಣಭೇದ ನೀತಿಯ ವಿರುದ್ಧ ಅವರು ಸಿಡಿದೆದ್ದದ್ದು, ತದನಂತರ ಅವರು ಮಹಾತ್ಮನಾಗಿ ಗಾಂಧಿಯಾಗಿ ನಮ್ಮೆಲ್ಲರಿಗೂ ಪರಿಚಯವಾದದ್ದು, ಅದರ ಹಿಂದೆ ಇರ್ತಕ್ಕಂಥ ಇತಿಹಾಸವೇ ಅತ್ಯಂತ ರೋಚಕವಾದಂಥದ್ದು. ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಬ್ಬ ಸಾಮಾನ್ಯ ಹುಡುಗ, ಲಾಲ್ ಬಹದ್ದೂರ್ ಶ್ರೀವಾಸ್ತವ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ ಈ ರಾಷ್ಟ್ರ ಕಂಡಂತ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದು ಇವತ್ತು ನಿಜವಾಗ್ಲೂ ಇತಿಹಾಸ ಅಂತ ನಾವಾದ್ರೂ ಹೇಳಬೇಕು. ಭಾರತದ ಹೆಮ್ಮೆಯ ಸುಪುತ್ರ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ಅವರ ಪ್ರಾಮಾಣಿಕತೆ, ಸತ್ಯಸಂಧತೆ, ಅವರ ಒಂದು ನೈತಿಕತೆ ಇಂದಿಗೂ ನಮಗೆ ನಿಜವಾಗ್ಲೂ ಆದರ್ಶವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನ ನಾವು ಜನಸಾಮಾನ್ಯರ ಪ್ರಧಾನಿ ಅಂತ ನಾವು ಕರಿತೀವಿ. ಅವರು ಕೊಟ್ಟಂತ ಅನೇಕ ಧ್ಯೇಯ ವಾಕ್ಯಗಳಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಹ ಒಂದು. ಈ ರಾಷ್ಟ್ರದಲ್ಲಾದಂಥ ಹಸಿರು ಕ್ರಾಂತಿ ಇರ್ಬೋದು, ಈ ರಾಷ್ಟ್ರದಲ್ಲಾದಂಥ ಕ್ಷೀರ ಕ್ರಾಂತಿ ಇರ್ಬೋದು, ಅದಕ್ಕೆಲ್ಲ ಮೂಲ ಪುರುಷರು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಅವರ ದಿಟ್ಟ ನಿರ್ಧಾರಗಳು ಇಂದಿಗೂ ನಮಗೆ ಪ್ರೇರಣೆ ಕೊಡುವಂಥವು. ಪಾಕಿಸ್ತಾನ ಮತ್ತೆ ಭಾರತದ ಯುದ್ಧದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ನಿರ್ಣಯಗಳು ಇಂದಿಗೂ ನಮಗೆ ಅತ್ಯಂತ ಸ್ಫೂರ್ತಿದಾಯಕ ಮತ್ತೆ ಪ್ರೇರಣಾದಾಯಕ. ಒಬ್ಬ ಪ್ರಧಾನಿಯಾಗಿ ಸ್ವಂತ ಮನೆ ಇಲ್ಲದೆ, ಓಡಾಡಲಿಕ್ಕೆ ಸ್ವಂತ ಕಾರಿಲ್ಲದೆ ಈ ರಾಷ್ಟ್ರವನ್ನ ಮುನ್ನಡೆಸಿದಂತ ಖ್ಯಾತಿ ಯಾರಿಗಾದ್ರೂ ಸಲ್ಲಬೇಕು ಅಂತಂದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಸಲ್ಲಬೇಕು. ಈ ಒಂದು ದಿನದಲ್ಲಿ ಅವರಲ್ಲಿದ್ದಂಥ ಎಲ್ಲ ಅತ್ಯುತ್ತಮ ಮೌಲ್ಯಗಳನ್ನ, ಉದಾತ್ತ ಚಿಂತನೆಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ಆ ಮೂಲಕ ಈ ರಾಷ್ಟ್ರವನ್ನ ಒಂದು ಆತ್ಮನಿರ್ಭರ ಭಾರತವನ್ನಾಗಿ ನಿರ್ಮಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಶುಭಾಶಯಗಳು, ಶುಭಕಾಮನೆಗಳು. ನಮಸ್ತೆ.